ಇವತ್ತು ನನಗೆ ಎಲ್ಲೋ ಒಂದು ಕಡೆ ಅನುಮಾನ ಪ್ರಾರಂಭ ಆಗೋಗಿದೆ. ಇದೇನಪ್ಪ ನಾನೇನಾದ್ರು ದೊಡ್ಡ ಅಪರಾಧ ಮಾಡ್ಬಿಟ್ನ ಅಂತ ಹೇಳಿ. ಯಾಕೆಂದ್ರೆ ಆರೋಪ ನನ್ನ ಮೇಲೆ ಪ್ರಾರಂಭ ಆಗಿದೆ. ಈಗ ಏವನ್ ನಾನೇ ಈ ಆರೋಪದಲ್ಲಿ. Offense is the best defense. ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಗೆ ಈಗ ಅನ್ನಿಸ್ತಾ ಇರ್ಬೋದಲ್ಲ ಸಿನಿಮಾ ಲೈನ್ ಚೆನ್ನಾಗೈತಿ, ಯಾಕೆ ಬಂದಪ್ಪ ಇದಕ್ಕೆ? ಇಲ್ಲ, ಅದು ಬಹಳ ದಿವಸದಿಂದನೇ ಅನ್ಸಿದೆ ಅಧ್ಯಕ್ಷರೇ. ನಿಜಕ್ಕೂ ಅಧ್ಯಕ್ಷರೇ, ಇಲ್ಲಿ ಎಲ್ಲ ರಾಜಕೀಯನೋ ಒಂಥರ ಸಿನಿಮಾನೇ. ಇದು ರಿಯಲ್ ಸಿನಿಮಾ, ಅದು ರೀಲ್ ಸಿನಿಮಾ. ಅದು ತೆಗಿಬೋದೇನು ತೊಂದರೆ ಇಲ್ಲ. ಅವ್ರನ್ನೂ ಹಾಕೊಳ್ಳಿ. ಯಾಕೆಂದ್ರೆ ಇತ್ತೀಚಿನ ಅವ್ರನ್ನೂ ಹಾಕೋಬಹುದು ಅಧ್ಯಕ್ಷ. ಯಾಕೆಂದ್ರೆ ಇತ್ತೀಚೆಗೆ ಆ ಬಯೋಪಿಕ್ ಸಿನಿಮಾಗಳು ಜಾಸ್ತಿ ಪ್ರಾರಂಭ ಆಗ್ಬಿಟ್ಟಿದೆಯಲ್ಲ. ಈಗ ಇತ್ತೀಚೆಗೆ ಬಹಳ ರಾಜಕಾರಣಿಗಳ ಸಿನಿಮಾಗಳೇ ಪ್ರಾರಂಭ ಆಗಿದೆ. ಅಧ್ಯಕ್ಷರೇ, ಇಲ್ಲಿ ಏನ್ ನಿನ್ನೆಯಿಂದ ಸಂಪೂರ್ಣವಾದಂತ ಎಲ್ರಿಗೂ ಮುಕ್ತವಾದ ಅವಕಾಶ ಕೊಟ್ಟರಿ ತಾವು ಚರ್ಚೆ ಮಾಡ್ಲಿಕ್ಕೆ. ಅತ್ಯಂತ ಶಾಂತ ರೀತಿಯಿಂದಲೇ ಯಾರ್ಯಾರು ಏನೇನು ಚರ್ಚೆ ಮಾಡ್ತಾರೆ ಎಲ್ಲ ಇವತ್ತು ತಾವು ಗ್ರಹಿಸ್ಕೊಂಡು ಕೂತಿದ್ದೀರಲ್ರಿ ಅಧ್ಯಕ್ಷ. ಇಲ್ಲಿ ಜಗದೀಶ್ ಶೆಟ್ಟರು ಈಗ ಮಧ್ಯಾಹ್ನ ಮಾತನಾಡಿದ್ದು ಕೇಳಿದ್ದೇನೆ. ಈಗ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಮಾತಾಡಿದ್ದು ಕೇಳಿದ್ದೇನೆ. ಇಲ್ಲಿ ಅಧ್ಯಕ್ಷರೇ, ನೇರವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರು ಕೊನೆ ಅಂತಲ್ಲಿ ಅವರೇನು ಚರ್ಚೆ ಮಾಡಿದ್ದಾರೆ. ನಾನು ನಿನ್ನೆಯಿಂದ ಗಮನಿಸಿದೆ, ಅವರು ಯಾರು ಏನೇ ಮಾತನಾಡಿದ್ರು ಒಂದು ಚಕಾರ ಎತ್ತೆ ಕೂತಿದ್ರು. ನಾನು ಮೊದಲನೇ ಬಾರಿ ನೋಡಿದ್ದು ಅಷ್ಟೊಂದು ಅವರು ಸುದೀರ್ಘವಾದಂಥ ಮೌನಿಕ ಶರಣ ಕೂತಂಥದ್ದು. ಅಂತಿಮವಾಗಿ ಈಗ ಅವರ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾದ್ರೆ ಇದರ ಸಂಪೂರ್ಣ ತಪ್ಪಿತಸ್ಥ ನೀನೇ ಅಂತಕ್ಕಂಥ ರೀತಿಯಲ್ಲಿ 4-5 ಚಾರ್ಜ್ ಮಾಡ್ಬಿಟ್ರಿ ನನ್ನ ಮೇಲೆ. ಈಗ ಅವ್ರು ಏನು ಆರೋಪ ಮಾಡಿದ್ದಾರೆ, ನಾನೇ ಅಪರಾಧಿ ಅಂತೇಳಿ, ಅದಾದರೂ ಇವತ್ತು ಹೊರಗೆ ಬಂದು ನನಗೆ ಶಿಕ್ಷೆ ಆಗಬೇಕಲ್ಲ, ಅದಕ್ಕಾದ್ರೂ ನನಗೆ ಅವಕಾಶ ಬೇಕಲ್ಲ. ಅಧ್ಯಕ್ಷರೇ, ಈ ರಾಜ್ಯದ ಅಧಿಕಾರಿಗಳ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ಹೇಳಿದ್ರು ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು, ಸಿದ್ದರಾಮಯ್ಯನವರಿಗೆ ಅನುಭವ ಜಾಸ್ತಿ ಇದೆ ಅಂತೇಳಿ. ಅವ್ರಿಗೂ ಅನುಭವ ಇದೆ, ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಸುದೀರ್ಘವಾದಂಥ ಒಂದು ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ. ಇವತ್ತು ಅಧ್ಯಕ್ಷರೇ, ಒಂದೊಂದು ಸರ್ಕಾರಗಳು ಬದಲಾವಣೆ ಆದಾಗ, ಒಬ್ಬ ಮುಖ್ಯಮಂತ್ರಿಗಳು ಹೊಸದಾಗಿ ಬಂದಾಗ ಈ ಅಧಿಕಾರಿಗಳನ್ನು ಬೇರೆ ಮಾಡ್ತೀವ ನಾವು? ಬೇರೆ ಬೇರೆ ಅಧಿಕಾರಿಗಳು ಬರ್ತಾರ? ಇಲ್ಲ ಬೇರೆ ರಾಜ್ಯಗಳಿಂದ ಏನಾದ್ರು ನಾವಿಲ್ಲಿ ತರ್ತೀವ? ಒಂದೊಂದು ಸರ್ಕಾರಗಳ ರಚನೆ ಆದಾಗ ಯಾರೇ ಮುಖ್ಯಮಂತ್ರಿಗಳಾದರೂ, ಯಾವುದೇ ಸರ್ಕಾರಗಳು ಬಂದರೂ ನಾವಿರ್ತೀವಿ, ನಾವು ಹೋಗ್ತೀವಿ. ನಮಗಿಲ್ಲಿ ಶಾಶ್ವತ ಇಲ್ಲ. ಒಬ್ಬ IAS ಅಧಿಕಾರಿ ಇರಲಿ, IPS ಅಧಿಕಾರಿ ಇರಲಿ, ಸರ್ಕಾರಿ ನೌಕರರ ಒಂದು ಬಾರಿ ಈ ನೌಕರನ ಕೆಲಸ ಪ್ರಾರಂಭ ಮಾಡಿದ್ರೆ, ಯಾವುದೇ ಒಬ್ಬ ಅಧಿಕಾರಿ ಇರಲಿ, ಅವನು ಸರ್ಕಾರಕ್ಕೆ ನಿಷ್ಠೆ ಆಗಿರ್ತಾನೋ ಹೊರತು ಮುಖ್ಯಮಂತ್ರಿಗೆ ನಿಷ್ಠೆ ಆಗಿರೋದಿಲ್ಲ, ನನ್ನ ಅಭಿಪ್ರಾಯದಲ್ಲಿ. ಹೌದಪ್ಪ, ನಿಮಗೆ ಪಾಪ ನಿಷ್ಠೆ ಇದ್ದರೇನೋ ಗೊತ್ತಿಲ್ಲ, ನಿಮಗೆ ನಿಷ್ಠೆ ಇರ್ಬೋದು, ನನಗಂತೂ ಇಲ್ಲ. ಯಡಿಯೂರಪ್ಪನವರು ಯಾರನ್ನ ಇಂಟೆಲಿಜೆನ್ಸ್ IG ಆಗಿ ಆಯ್ಕೆ ಮಾಡ್ಕೊಂಡ್ರು, ಇವತ್ತು ಕುಮಾರಸ್ವಾಮಿಗೆ ಅವ್ರು ಇರೋದು. ಯಡಿಯೂರಪ್ಪನವ್ರು ಯಾರು ಫೈನಾನ್ಸ್ ಸೆಕ್ರೆಟರಿ ಆಗಿ ಇವತ್ತು ಇಟ್ಕೊಂಡು ಬಜೆಟ್ ಮಂಡನೆ ಮಾಡಿಸಿದ್ರು, ಅವರೇ ಇವತ್ತು ಇರೋದು, ಬೇರೆ ಏನು ಇಲ್ಲ. ಯು ಕಾಂಟ್ ಚೇಂಜ್ ದೆಮ್. ಅಧ್ಯಕ್ಷರೇ, ಇಲ್ಲಿ ಅಧ್ಯಕ್ಷರೇ ಒಂದು ನಿಮಿಷ, ತಮಾಷೆ ಅಲ್ಲ ಇದು, ತಮಾಷೆ ಅಲ್ಲ ಇದು. ಇವತ್ತು ಈ ವ್ಯವಸ್ಥೆಗಳು ತಂದಿದೀವಲ್ಲ ನಾವು ನೀವೆಲ್ಲ ಸೇರಿ, DG ಇಂಟೆಲಿಜೆನ್ಸ್ ಸರ್, ನಿಮ್ಗೆ ಅದನ್ನೇ ತರ್ತಾ ಇದ್ದೆ ಅಧ್ಯಕ್ಷರೇ. ಈಗ ಅವರು 2 ದಿವಸ 3 ದಿವಸ ಮುಖ್ಯಮಂತ್ರಿಗಳಿದ್ರು, ಇನ್ನು ಸದನದಲ್ಲಿ ವಿಶ್ವಾಸ ಮತ ಯಾಚನೆ ಮಾಡಿರ್ಲಿಲ್ಲ ಸರ್. ಅದು ಇರ್ತಾರೆ, ಅದೆಲ್ಲ ಇರ್ಲಿ, ಅವೆಲ್ಲ ಏನ್ ಮಾಡಕ್ಕಾಗಲ್ಲ, ಇದು ವ್ಯವಸ್ಥೆಗಳು. ಅಧ್ಯಕ್ಷರೇ, ಅವರೊಬ್ಬರು ಇಂಟೆಲಿಜೆನ್ಸ್ ADGP ಹಾಕೊಂಡಿದ್ರು. ಇನ್ನು ಇಲ್ಲಿ ಸದನದ ವಿಶ್ವಾಸ ಮತವನ್ನು ಪಡೆಯೋದಕ್ಕಿಂತ ಮುಂಚೆನೆ ಇಂಟೆಲಿಜೆನ್ಸ್ ADGP ಅವರು ಇಲ್ಲಿ ಬಹುಮತ ಸಾಬೀತು ಮಾಡೋಕ್ಕಾಗದೆ ನಾವು ಮತ್ತು ಕಾಂಗ್ರೆಸ್ನ ನಾಯಕರು ನಾವೆಲ್ಲ ಸೇರಿ ಸರ್ಕಾರ ಮಾಡಿದ್ಮೇಲೆ ಯಾರನ್ನ ಅವರು ನೇಮಕ ಮಾಡಿದ್ರು, ನನ್ನ
ಗುಪ್ತಚರ ಇಲಾಖೆಯ ಮುಖ್ಯಸ್ಥನಾಗಿ ನನ್ನ ಕಚೇರಿಗೆ ಅಂಥವ್ರನ್ನೇ ಮುಂದುವರ್ಸಿದ್ದೀನಿ. ಅವರೇ ನಂಬಿಕೆ ಇಟ್ಕೊಂಡು ಹಾಕಿದಂಥ ಅಧಿಕಾರಿ. ನನಗೆ ಬಹಳ ಜನ ಹೇಳಿದ್ರು, ಬಹಳ ಜನ ನನ್ನ ಒಳ್ಳೆತನ ಕೆಟ್ಟತನ ಇಲ್ಲ ಅಲ್ಲಿ. ಬಹಳ ಜನ ಹೇಳಿದ್ರು, ಬಂದು ಕಂಪ್ಲೇಂಟ್ ಹೇಳಿದ್ರು ತೆಗಿರಿ ಅಂತ ಹೇಳಿ. ಆದರೂ ವಿಶ್ವಾಸ ಇಟ್ಟು ಕೆಲಸ ಮಾಡಿದ್ದೇನೆ ಅಧ್ಯಕ್ಷ. ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇವತ್ತು ಅಧ್ಯಕ್ಷರೇ, ಅವರ ಹತ್ರನೇ ಪ್ರಿನ್ಸಿಪಲ್ ಸೆಕ್ರೆಟರಿ ಕೆಲಸ ಮಾಡಿದ್ರು. ಇವತ್ತು ನಮ್ಮ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ACS ಏನಿದ್ದಾರೆ, ಅಪರ ಮುಖ್ಯ ಇಂಥ ಒಂದು ಉತ್ತಮವಾದಂಥ ಬಜೆಟ್ ಕೊಟ್ಟಿದ್ದಾನೆ ಅಂತೇಳಿ ಏನು ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ, ಅವರ ಹತ್ರಲ್ಲೇ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದವರು ಅವರೇ ಇವತ್ತು ನನ್ನ ಆರ್ಥಿಕ ಇಲಾಖೆ ಮುಖ್ಯಸ್ಥರು. ಅಧಿಕಾರಿಗಳನ್ನ ನಾವು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್ಕಾರಗಳು ಬಂದಾಗ ಅವರೇ ಇರ್ತಾರೆ. ಈಗ ಅಧ್ಯಕ್ಷರೇ, ಹಿಂದೆ ಅವರ ಸರ್ಕಾರದಲ್ಲೇ ಇಲ್ಲೊಬ್ಬ ಮಂತ್ರಿ ಯಾವುದೋ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಜೈಲಿಗೆ ಕಳಿಸ್ತಾರೆ. ಅವತ್ತು ಆ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದಂಥ ಅಧಿಕಾರಿ ರಾಜ್ಯದ ಒಬ್ಬ ಪೊಲೀಸ್ ಅಧಿಕಾರಿ, ಒಬ್ಬ ಮಂತ್ರಿಯನ್ನ. ಎಲ್ರೂ ಇವತ್ತು ಸಂಶಯದ ದೃಷ್ಟಿಯಿಂದ ನೀವು ನೋಡಿದ್ರೆ ಈ ವ್ಯವಸ್ಥೆಯಲ್ಲಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ನೀವು ನನ್ನ ಮೇಲೆ ಅಪರಾಧ ಮಾಡಿದ್ದೀರಿ, ನನ್ನ ಮೇಲೆ ಅಪಾದನೆ ಮಾಡ್ತಾ ಇದ್ದೀರಿ ಈ ಪ್ರಕರಣದಲ್ಲಿ. ಅಧ್ಯಕ್ಷರೇ, ಗೌರವಾನ್ವಿತ ರಾಜ್ಯಪಾಲರು ಬಂದರು ಸದನಕ್ಕೆ ಜಂಟಿ ಅಧಿವೇಶನವನ್ನು ಉದ್ದೇಶ ಭಾಷಣ ಮಾಡಲಿಕ್ಕೆ. ಗೋ ಬ್ಯಾಕ್ ಅಂತ ಹೇಳಿ ಮುಖ್ಯಮಂತ್ರಿ ಮೇಲೆ ಇಲ್ಲಿ ನಡೀತು ಬಾವಿ ಒಳಗೆ. ನಿನಗೆ ಬಹುಮತ ಇಲ್ಲ, ರಾಜ್ಯಪಾಲರಿಂದ ಸುಳ್ಳು ಹೇಳಿಸ್ತಾ ಇದ್ದೀರಿ, ಎಲ್ಲ ಇಲ್ಲಿ ನಡೀತು ಅಧ್ಯಕ್ಷರೇ. ನೋಡ್ತಾ ಕೂತಿದ್ದೆ. ಹೊರಗಡೆ ನಮ್ಮ ಮಾಧ್ಯಮದ ಮಿತ್ರರು ಪ್ರತಿದಿನ ಡೆಡ್ಲೈನ್ ಕೊಡ್ತಾರೆ. ಅವ್ರಿಗೆ ಯಾರು ಮಾಹಿತಿ ಕೊಡ್ತಾರೆ? ಆ ರೀತಿ ಡೆಡ್ಲೈನ್ ಕೊಡ್ಲಿಕ್ಕೆ ಯಾರು ಕೊಟ್ಕೊಂಡ್ಬಂದ್ರು? ಇವ್ರು ಹೇಳಿದ್ರು, ಈಗ 25 ಜನ ಕುಮಾರಸ್ವಾಮಿ ಅವರ ನಾಯಕತ್ವಕ್ಕೆ ಕಾಂಗ್ರೆಸ್ನ ಶಾಸಕರು ಬೆಂಬಲ ಕೊಡ್ಲಿಕ್ಕೆ ತಯಾರಾಗಿಲ್ಲ ಅಂತೇಳಿ ಬಾಂಬೆಗೆ ಹೋದ್ರೆ ನಾವೇನು ಮಾಡೋಕ್ಕಾಗುತ್ತೆ ಅಂತ. ಮತ್ತೆ ಅದೇನೋ 40 ನಿಮಿಷದ ಕ್ಯಾಸೆಟ್ಟು ರೆಕಾರ್ಡ್ರು ಆ ಫೋನ್ನಲ್ಲಿ ಬಂದಿರತಕ್ಕಂಥದ್ದು, ಅದು ಬೇಕಾದಂಗೆ ಸಾರ್ವಜನಿಕವಾಗಿ ಇಟ್ಟಿದ್ದಾರೆ ಅಂತೇಳಿ. ಆ ಕೆಲವು ಪ್ರಮುಖ ಪಾಯಿಂಟ್ ಇಟ್ಟಿರೋದಕ್ಕೆ ನೀವಿನ್ನೂ ಅರಗಿಸ್ಕೊಳಕ್ಕಾಗಿಲ್ಲ. ಇನ್ನು 40 ನಿಮಿಷದ ನಾನು ಸಾರ್ವಜನಿಕವಾಗಿ ಇಟ್ಟರೆ ಗತಿ ಏನಾಯ್ತದೆ ಅಧ್ಯಕ್ಷರೇ? ಇಡ್ಲಿಕ್ಕೋಸ್ಕರಲೇ ಇವತ್ತು ಇದು ಚರ್ಚೆ ನಡೀತಾ ಇರೋದು. ಇಲ್ಲೇನು ನಾನು ಇಲ್ಲ ಯಡಿಯೂರಪ್ಪನವ್ರಿಗಾಗಲಿ ಇನ್ಯಾರೋ ಮಾತಾಡಿದವ್ರು ಏನಿದ್ದಾರೆ ಅವ್ರಿಗೆ ಈ ರೀತಿನೇ ಮಾತಾಡಿ ಅಂತ ನಾನು ಅವ್ರಿಗೆ ಹೇಳ್ಕೊಟ್ನೆ ಏನಾದ್ರು? ಇಲ್ಲ, ಅವ್ರು ಯಾರೋ ಹೋದ್ರಲ್ಲ ಇವ್ರು ಕರೆದಾಗ ನಾನು ಕಳಿಸಿದ್ದಲ್ಲ. 1 ನಿಮಿಷ ಅದಕ್ಕೋಸ್ಕರಲೇ ಇವೆಲ್ಲ ಸತ್ಯ ಹೊರಗೆ ಬರಬೇಕು. ಏನ್ ಈಲ್ಡ್ ಆಗೋದಲ್ಲ. ಹೇಳಿ, ಏನು ಹೇಳಿ ಇಷ್ಟೊತ್ತ ಕೂತಿದ್ವಿ, ಹೇಳಿ ಅದೇನು? ಯಾವ ಶರಣಗೌಡ ನಮ್ಮವ್ರು ಯಾರೋ ಸಂಪರ್ಕ ಮಾಡಿದ್ದಾರೆ ಅಂತೇಳಿ ಅವನಿಗನ್ನಿಸ್ದಾಗ 2 ಬಾರಿ ದೂರವಾಣಿ ಮೂಲಕ ನಿಮ್ಮ ಹತ್ರ ಸಂಪರ್ಕ ಮಾಡಿ ನೀವು ಮಾತಾಡಿ ಹೋಗು ಅಂತ ಹೇಳದಂತ ದಾಖಲೆಗಳನ್ನು ಬೇಕಾದ್ರೆ ನಿಮ್ಮ ಮುಂದೆ ಇಡ್ತೇನೆ ನಾನು. ನೀವೇ ಕಳಿಸ್ಕೊಟ್ಟು ಇನ್ನೊಂದು. ಅಧ್ಯಕ್ಷ, ಅದಕ್ಕೋಸ್ಕರಲೇ ಇವತ್ತು ಸದನದ ಸಮಿತಿ ಮಾಡೋದ್ರಿಂದ ಉಪಯೋಗ ಬರಲ್ಲ ಇವೆಲ್ಲ. ಇಲ್ಲಿ ಪ್ರಶ್ನೆ, ಯಾವ ಫೋನ್ಗಳು ಇವತ್ತು ಅಡ್ವಾನ್ಸ್ ಇದ್ದಾವೆ, ಆ ಫೋನ್ ಎಲ್ಲಿರ್ತವೆ, ಯಾವ ಸಂದರ್ಭದಲ್ಲಿ ಯಾರ್ಯಾರು ಫೋನ್ಗಳು ಎಲ್ಲೆಲ್ಲಿರ್ತವೆ, ಅದ್ರ ಮೇಲೆ ಇವತ್ತು ಹಲವಾರು ತನಿಖೆಗಳಲ್ಲಿ ಯಶಸ್ಸು ಕಾಣ್ತಾ ಇರೋದು ನಮ್ಮ ಅಧಿಕಾರಿಗಳು. ಇವತ್ತು ಅಧ್ಯಕ್ಷರೇ, ನನಗೇನು ಕನಸು ಬಿದ್ದಿತ್ತ ಇವರು ಅವನಿಗೆ ಫೋನ್ ಮಾಡ್ತಾ ಇದ್ದಾರೆ, ಅವನು ನನಗೆ ಫೋನ್ ಮಾಡಿ ಹೇಳ್ಬೋದು ರಾತ್ರಿ 11:30 ಗಂಟೆಯಲ್ಲಿ? ಇದರ ಸಂಪೂರ್ಣ ಮಾಹಿತಿ ನನಗೆ ಇಡ್ಲಿಕ್ಕೆ ಹೋಗೋದಿಲ್ಲ, ಸದನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಎಸ್, ನನಗೆ ಫೋನ್ ಮಾಡದ ನನ್ನ ಪಕ್ಷದ ಅವ್ರ ಕುಟುಂಬಕ್ಕೂ, ನಾಗನಗುಡ್ಡ ಕುಟುಂಬಕ್ಕೂ, ನಮ್ಮ ಕುಟುಂಬಕ್ಕೂ, ನಮ್ಮ ತಂದೆಯವ್ರ ಕಾಲದಿಂದ ಅವರ ದೊಡ್ಡಪ್ಪ ಸದಾಶಿವರೆಡ್ಡಿ ಅಂತ, ನಾವೆಲ್ಲ ಸಣ್ಣ ಹುಡುಗರುಗಳು
ದೇವೇಗೌಡರಿಗೂ ಆ ಕುಟುಂಬಕ್ಕೂ ಸಂಬಂಧ 50 ವರ್ಷದ ಸಂಬಂಧ ಇದೆ. ಅಂಥವನಿವರು ಸಂಪರ್ಕ ಮಾಡಬೇಕಾದ್ರೆ ಇದು ನಿಜಕ್ಕೂ ಇವ್ರು ಬರ್ತಾರೋ ಇಲ್ವೋ ಅಂತಕ್ಕಂಥವ್ರು ಯೋಚನೆ ಬೇಡವಾ ಅಧ್ಯಕ್ಷರೇ? 50 ವರ್ಷದ ಸಂಬಂಧ ನಮಗೂ ಅವ್ರಿಗೂ. ಅವ್ನು ಕೇಳ್ದ ನನಗೆ, ಕರಿತಾ ಇದ್ದಾಗ ಏನ್ ಮಾಡ್ಬೇಕು ಅಂತ ಹೇಳಿ, ಏನ್ ಚರ್ಚೆ ಮಾಡ್ತಾರೋ ಹೋಗ್ಬಾಪ ಅಂತ ಇದೇ ಹೇಳ್ತಾ ಇದ್ದೀನಿ. ಧಾರಾಳ ಹೋಗ್ಬಾ ಅದೇನು ಕೇಳ್ಕೊಂಬ ಅಂದೆ. ನಿಜವಾಗ್ಲೂ ನಾನು ನಿಮ್ಗೆ ಇಷ್ಟು ದೊಡ್ಡ ಮನಸ್ಸಿದೆ ಅಂತ ಗೊತ್ತೇ ಇರಲಿಲ್ಲ. ಇಲ್ಲಿ ಅಧ್ಯಕ್ಷರೇ ಇವ್ರೇನೇನೋ ಮಾತಾಡ್ಕೊಂಡು ಈಗ ನಾನೇನೋ ಕದ್ದಾಲಿಕೆ ಮಾಡಿಬಿಟ್ಟಿದ್ದೀನಿ, ನನ್ನಿಂದ ಕದ್ದಾಲಿಕೆ ಆಗಿದೆ. ಅವತ್ತಿನ ರಾಮಕೃಷ್ಣ ಹೆಗಡೆ ಕದ್ದಾಲಿಕೆ ಪ್ರಕರಣಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ, ಬಹಳ ವ್ಯತ್ಯಾಸಗಳಿದೆ. ಅಧ್ಯಕ್ಷರೇ ಮಾಧುಸ್ವಾಮಿ ಅವರು ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಮಾತನಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡೋರು. ಬೆಳಗ್ಗೆ ನಾನು ಎದ್ದಿದ್ದ ಕಾರಣ ಕೆಲವು ವಿಷಯ ಬಂದಾಗ ಎದ್ದೆ ನಾನು. ಎಸ್.ಆರ್. ಬೊಮ್ಮಾಯಿ ಅವರು ನಮ್ಮ ನಾಯಕರೇನಿದ್ರು, ಹಿಂದಿನ ದೇವೇಗೌಡರ ಸಹಪಾಠಿಗಳು, ಅವತ್ತು ನಡೆದಂತ ಪ್ರಕರಣ ಕೋಟ್ ಮಾಡಿದೆ ನಾನು. ಅವ್ರು ಏನ್ ಹೇಳಿದ್ದಾರೆ ಮಧ್ಯದಲ್ಲಿ ಬಾರೋ ವೀರಾವೇಶದಲ್ಲಿ, ಬೊಮ್ಮಾಯಿ ಸರ್ಕಾರ ಕೆಡವಿದ್ರಲ್ಲ ಅವತ್ತಿನಿಂದ ಕರ್ನಾಟಕಕ್ಕೆ ಮಸಿ ಬಣ್ಣ ಹತ್ತಿತ್ತು. 16 ಜನ MLA ಕರೆದುಕೊಂಡು ಹೋಗಿ 2 ಕೋಟಿ ರು ಚಿಕ್ಕನಾಯಕನಹಳ್ಳಿ XMLA ಬಳಿ ದುಡ್ಡು ತೆಗೆದುಕೊಂಡು ಹೋಗ ಹರಾಜಕತೆ ನಾವು ತಿಂದೇವ. ಹರಾಜಕತೆ ನಾವು ತಿಂದೇವೇನ್ರಿ? ಈ ರೀತಿ ಟಾರ್ನಿಶ್ ಆಗೋದಕ್ಕೆ ನನಗೆ ಕುಳಿತಿಲ್ಲ. ಪಾಪ ಅವ್ರಿಗೆ ಚಿಕ್ಕನಾಯಕನಹಳ್ಳಿ MLA ಅವ್ರಿಗೆ ಎಲ್ಲರೂ ಗೊತ್ತಿಲ್ಲ, ಅದ್ ಯಾವಾಗ 2 ಕೋಟಿ ತಗೊಂಡ್ರೋ ಗೊತ್ತಿಲ್ಲ ನನಗೆ. ಈ ರೀತಿ ಅಪಾದನೆ ಮಾಡಿದ್ರೆ ಅವ್ರು ಬದುಕಿದ್ದಾರೋ ಬದುಕಿಲ್ವೋ ಆಗಿನ ಕಾಲದ ಚಿಕ್ಕನಾಯಕನಹಳ್ಳಿ MLA ಅವ್ರು ಗೊತ್ತಿಲ್ಲ ನನಗೆ. ಇಂಥ ಒಂದು ಸದನದಲ್ಲಿ ರೆಕಾರ್ಡ್ ಆಗಿದೆ. ಇಲ್ಲಿ ಪ್ರಶ್ನೆ ನಾನು ಹೇಳಿದ್ದು ಯಾತಕ್ಕೆ ಕೋಟ್ ಮಾಡಿದೆ, ಅವತ್ತು ಈ ರಾಜ್ಯದಲ್ಲಿ ರಾಜಕೀಯ ಅರಾಜಕತೆ ಸೃಷ್ಟಿ ಮಾಡಬೇಕಾದ್ರೆ ನಾವೆಲ್ಲ ಸಣ್ಣ ಹುಡುಗರು, ನಾವೇನು ರಾಜಕಾರಣದಲ್ಲಿ ಇರಲಿಲ್ಲ. ಅವತ್ತು ಒಂದು ಅರಾಜಕತೆ ಇತ್ತು ಅಧ್ಯಕ್ಷ, ನಾವು ಕೂತು ದೂರದಿಂದ ನೋಡ್ತಾ ಇದ್ವಿ. ಅವತ್ತಿನ ಅರಾಜಕತೆ ಸರಿಪಡಿಸಬೇಕು ಈ ವ್ಯವಸ್ಥೆ ಅಂತಲೇ ಎಸ್.ಆರ್. ಬೊಮ್ಮಾಯಿ ಅವರು ಸುಪ್ರೀಂ ಕೋರ್ಟ್ ಹೋಗಿ ಅವತ್ತೇನು ತೀರ್ಪು ಕೊಟ್ಟಿದ್ದಾರೆ. ಒಂದು ಪಕ್ಷ, ಒಂದು ಸರ್ಕಾರದ ಬಹುಮತ ಸಾಬೀತು ಮಾಡಬೇಕಾದಂಥದ್ದು ರಾಜ್ಯಪಾಲರ ಅಂಗಳದಲ್ಲ, ಒಂದು ವಿಧಾನಸಭಾ ಕಲಾಪದ ಅಂಗಳದಲ್ಲಿ ಅಂತೇಳಿ ತೀರ್ಪೇನು ಬಂತು. ಒಂದು ವ್ಯವಸ್ಥೆ ಮತ್ತೆ ಸರಿಪಡಿಸ್ತಕ್ಕಂಥದ್ದಕ್ಕೆ ಈ ದೇಶದ ಸಂವಿಧಾನದ ವ್ಯವಸ್ಥೆ ಒಳಗೆ ಒಂದು ಅವಕಾಶ ದೊರಕಿತು. ಇವತ್ತು ಹೇಳ್ತಾ ಇದ್ದೇನೆ, ಕಳೆದ 15 ವರ್ಷದಿಂದ 12-13 ವರ್ಷದಿಂದ ಪ್ರಾರಂಭ ಆಗಿದೆ. MLAಗಳು ಅಂದ್ರೆ ಮಾರಾಟ ವಸ್ತುಗಳಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೇವಲ್ಲ, ಅದ್ರಲ್ಲಿ ನಾನು ಇನ್ನೊಬ್ಬರು ಅದೆಲ್ಲ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನನ್ನನ್ನು ಸೇರಿಸ್ಕೊಂಡಾಗಿ ಒಂದು ಆತ್ಮವಿಮರ್ಶೆ ಮಾಡ್ಕೋಬೇಕಲ್ಲ, ನಮ್ಮ ಆತ್ಮಸಾಕ್ಷಿಗೆ ಆದ್ರೆ ಎಲ್ಲೇ ನಾವು ತಪ್ಪು ಮಾಡ್ತಾ ಇದ್ದೇವೆ. ಇವತ್ತು ಈ ಸರ್ಕಾರದ ಬಹುಮತ ಇವತ್ತು ಅಭದ್ರಗೊಳಿಸಬೇಕು ಅಂತ ಹೇಳಿ ಇವ್ರು ಹೇಳಿದ್ರಲ್ಲ, 25 ಜನ ವಿರುದ್ಧ ಇದ್ದಾರೆ ಅಂತ ಹೇಳಿ. ಇಲ್ಲಿ ಕೂತಿರ್ತಕ್ಕಂಥ ಸಂಖ್ಯೆ ನೋಡಿ ಅಧ್ಯಕ್ಷರೇ, 25 ಜನ ಇಲ್ಲಿ ವಿರುದ್ಧವಾಗಿ ದಂಗೆ ಎದ್ದು ಬಾಂಬೆಗೆ ಹೋಗಿ ಕೂತಿದ್ದಾರ.